ವೆಲ್ಕಮ್ ಬ್ಯಾಕ್. ರಂಗೇರ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಅಖಾಡ. ಇಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಿದ್ದಾರೆ. ಅಹಿಂದ ಮತವನ್ನ ಸೆಳೆಯೋದಕ್ಕೆ ಬಿಜೆಪಿ ನಾಯಕರ ಕಸರತ್ತು ಮುಂದುವರೆದಿದೆ. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮ್ಮೇಳನದ ಮೂಲಕ ಮತ ಬೇಟೆಗೆ ಇಳಿದಿದ್ದಾರೆ ಕೇಸರಿಪಾಳ್ಯದ ನಾಯಕರು. ಮೈಸೂರಿನ ಖಾಸಗಿ ಭವನದಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೈಸೂರು ಕೊಡಗು ಅಭ್ಯರ್ಥಿ ಯದುವೀರ್ ಒಡೆಯರ್. ಸಮಾವೇಶದಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲೆ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಒಡೆಯರ್ ಏನಿದ್ದಾರೆ ಈಗಾಗಲೇ ಪ್ರಚಾರಕ್ಕೆ ಇಳಿದಿದ್ದಾರೆ. ಅಖಾಡ ಕೂಡ ರಂಗೇರ್ತಾ ಇದೆ. ಅಹಿಂದ ಮತ ಸೆಳೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಸಮಾವೇಶವನ್ನ ನಡೆಸಿ ಆ ಮೂಲಕ ಮತಬೇಟೆಗೆ ಇಳ್ತಿದೆ. ಹೀಗಾಗಿ ಈಗ ಮೈಸೂರು ಕೊಡಗು ಕ್ಷೇತ್ರ ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್ ಅವರು ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಅಖಾಡಕ್ಕಿಳಿದಿದ್ದಾರೆ. ಅವರ ಪರವಾಗಿ ಪ್ರಚಾರ ನಡೀತಾ ಇದೆ. ಅದೇ ರೀತಿಯಾಗಿ ಸಮಾವೇಶದ ಮೂಲಕ ಕೂಡ ಹಿಂದುಳಿದ ವರ್ಗಗಳ ಮತವನ್ನ ಸೆಳೆಯೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಡಿ, ಆ ಪೋಸ್ಟರ್ ಬಿಡುಗಡೆಯನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾಳಿದ್ದು 29ನೇ ತಾರೀಕು ಈ ಒಬಿಸಿ ಸಮಾವೇಶದಲ್ಲಿ ಸೇರಿದ ಎಲ್ಲರಿಗೂ ಬಹುಶಃ ಗೊತ್ತಿರಬಹುದು, ನಮ್ಮ ಅರಸು ಸಮುದಾಯನ ಕೂಡ ಒಬಿಸಿ ಕ್ಷೇತ್ರಕ್ಕೆ ಸೇರಿರುವಂತದ್ದು. ನಿಮ್ದೇ ನಿಮ್ಮ ಒಂದು ಒಬಿಸಿಯ ಸದಸ್ಯನಾಗಿ ನಿಮ್ಮ ಕೆಲಸವನ್ನು ಮಾಡೋದು ನನ್ನ ಸೌಭಾಗ್ಯ ಆಗುತ್ತೆ. ನಿಮ್ಮೆಲ್ಲರ ಧ್ವನಿ ನಂದೇ ಧ್ವನಿ ಆಗತ್ತೆ ಮತ್ತು ನಿಮ್ಮೆಲ್ಲರ ಸಹಕಾಯ ಮತ್ತು ಸಹಾರ ಎಲ್ಲಕ್ಕಿಂತ ಮುಖ್ಯವಾದದ್ದು ನಿಮ್ದಿರ್ಬೇಕು ನಮ್ಮ ಹಿಂದೆ. ಅದು ನಮ್ಗೆ ಶಕ್ತಿ ಕೊಡುತ್ತೆ ಮತ್ತೆ ಮುಂಬರುವ ಕೆಲಸಕ್ಕೆ ಎಲ್ಲಾ ರೀತಿಯ ಒಂದು ಸಹಕಾರ ಇರತ್ತೆ. ನನ್ಗೆ ನಮ್ಮ ಹಿಂದೆ ಇದ್ರೆ ನನ್ಗೆ ಏನು ಸಮಸ್ಯೆ ಬರೋದಿಲ್ಲ. ಮುಂದೆ ಯಾವುದೇ ರೀತಿ ಸವಾಲುಗಳನ್ನು ಬರೋದಿಲ್ಲ. ಅದು ಯಾವಾಗ್ಲೂ ನಮ್ ಜೊತೆಗೆ ಇದ್ರೆ ಅದೇನೋ ಸಂಕಷ್ಟಗಳು ಇರದೇ ಇಲ್ಲ. ಇಷ್ಟು ಹೇಳ್ತಾ ನಾವು ಇದು ಒಬಿಸಿಗೋಸ್ಕರ ಒಬಿಸಿ ವರ್ಗಗಳಿಗೋಸ್ಕರ ನಮ್ಮ ಪ್ರಧಾನ ಮಂತ್ರಿ ಅವ್ರು ಮಾಡಿರುವ ಕೆಲಸ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಆ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಕೆಲಸ ಮಾಡಬೇಕಾಗಿರೋ ಸಮಯ ಬಂದಿದೆ. ಈ ಮುಂಬರುವ ಚುನಾವಣೆಯಲ್ಲಿ ನಾವು ಎಲ್ಲರೂ ನಮ್ಮ ದೇಶಗೋಸ್ಕರ ನಮ್ಮ ಪ್ರಧಾನ ಮಂತ್ರಿಗೋಸ್ಕರ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ ಸಹಾಯವೊಂದಿಗೆ ಅದೆಲ್ಲನ್ನು ನಾವು ಜಯಗೊಳಿಸ್ತೀವಿ ಮತ್ತು ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಪಾತ್ರನೂ ಕೂಡ ಇರತ್ತೆ. ಈ ಎಲ್ಲ ಕೆಲಸವನ್ನು ಶ್ರೇಯಸ್ ಆಗ್ಬೇಕಂದ್ರೆ ಅದು ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೇ ನಿಮ್ಮ ಕೆಲಸದೊಂದಿಗೆ ಅದು ಆಗತ್ತೆ. ಆ ಶ್ರೇಯಸ್ಸು ಕೂಡ ನಿಮ್ಗೆ ಉಂಟು. ಎಲ್ಲ ಜಯತು ಒಂದು ನಿಮ್ದೇ ಆಗತ್ತೆ. ನಮ್ಗೆಲ್ಲ ಸನ್ಮಾನ ಕೊಟ್ಟಿರೋದು ಅದು ನಿಮ್ಗೆ ಸನ್ಮಾನ ಅಂತ ನಾನು ಸ್ವೀಕರಿಸ್ತಾ ಇರೋದು. ಮುಂದೇನು ಕೂಡ ನಮ್ಗೆ ಏನೇ ಆದ್ರೂ ಕೆಲಸ ಯಶಸ್ವಿ ಆದ್ರೆ ಅದ್ ನಿಮ್ಗೆ ಎಲ್ಲ ಉಂಟು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲರ ಕೆಲಸವನ್ನು ಎಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು